ಇನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬರಕೆ ಅಂತೆ crispy like ಸೂಪರ್. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರ್ಲಾ. ಸೊ ಈಗ ನಾವು ಮಾಡ್ಲಿಕ್ಕೆ ಹೋಗ್ತಿರುವಂತ ಡಿಶ್ ಮುಲ್ಕಾ. ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಬಹುಶಃ ಗೊತ್ತಿರಬಹುದು. ಇದು ಹಲಸಿನ ಹಣ್ಣಿನಿಂದ ಮಾಡುವಂತ ಒಂದು ಬಗೆಯಂತ ಖಾದ್ಯ. ಸ್ವಲ್ಪ ಸ್ವೀಟ್ ಆಗಿರ್ತದೆ. ನಾವು ಮಾಡೋಕ್ಕೂ ಮುಂಚೆ ಫಸ್ಟ್ ನಾವು ಹಲಸನ್ನ ಕೊಯ್ವ. ಸೊಳೆಯನ್ನ ನಾವು ತೆಗಿಯೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬರಕೆ ಅಂತೆ, ಬಟ್ ತುಂಬಾ ಹಣ್ಣಾಗಿರೋದ್ರಿಂದ ಸ್ವಲ್ಪ ತುಳುವೆ ತರ ಕಾಣ್ತದೆ. ನೈಸ್. ಎಸ್, ನಮ್ಮ ಸೊಳೆನ ಸಪರೇಟ್ ಮಾಡಿ ಆಗಿದೆ. ಇದಿಷ್ಟು ಯೂಸ್ ಮಾಡ್ಲಿಕ್ಕಿಲ್ಲ. ಇವಾಗ ನಾವು 1 ಕಪ್ ರೈಸ್ನ ತಗೊಳ್ತಿದ್ದೀವಿ. ಆ 1 ಕಪ್ ರೈಸಿಗೆ ನಮ್ಗೆ ಅಷ್ಟೇ ಪ್ರಮಾಣದ ಸೊಳೆ ಬೇಕು. ಸೊ ಅಷ್ಟನ್ನು ಮಾತ್ರ ಈ ಮಿಕ್ಸಿಲಿ ರುಬ್ಕೊಳ್ಳೋಣ. 1 ಕಪ್ ಫುಲ್ ಹಲಸಿನ ಹಣ್ಣಿನ ಸೊಳೆ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಆದ್ಮೇಲೆ ಇಲ್ಲಿ ಏಲಕ್ಕಿ ಇದೆ, ಇದನ್ನ ಬಿಡಿಸಿ ಹಾಕ್ಬೇಕು, ಹಂಗೆ ಹಾಕ್ಬಾರ್ದು, ಕಹಿ ಆಗುತ್ತೆ. ಅರ್ಧ ಕಪ್ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವೀಟ್ ಏನಾದ್ರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಹಾಕೋಬಹುದು. ನಾವು ಅರ್ಧ ಕಪ್ ಹಾಕೊಳ್ತಾ ಇದ್ದೀವಿ. ಅಂಡ್ ಮತ್ತೆ ಮುಕ್ಕಾಲ್ ಕಪ್ ಅಷ್ಟು, ಮುಕ್ಕಾಲ್ ಅನ್ನೋದಕ್ಕಿಂತ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಇನ್ನು ಇದನ್ನ ರುಬ್ಕೊಂಡು ಬರೋಣ. ನಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬೇಕಾಗಿರೋದ್ರಿಂದ, ಯಾಕಂದ್ರೆ ಇದನ್ನ ಫ್ರೈ ಮಾಡೋಕ್ಕೆ ಇದೆ ನಮ್ಗೆ, ಅದಕ್ಕಾಗಿ ನೀರ್ ಹಾಕಕ್ಕಿಲ್ಲ. ಬರೀ ಅಕ್ಕಿ ಹಾಕಿ ನುಣ್ಣಗೆ ಇದನ್ನ ಏನ್ ಮಾಡ್ಬೇಕು, ಗ್ರೈಂಡ್ ಮಾಡ್ಬೇಕು. ಎಸ್, ಇದು ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಇದ್ರ ಮೇಲೆ ಇನ್ನು ನಾವು ಅಕ್ಕಿ ಹಾಕೋಬೇಕು. 1 ಕಪ್ಪಿನಷ್ಟು ಅಕ್ಕಿನ 2 ಗಂಟೆ ನೆನೆಸಿಟ್ಟು ಅದನ್ನ ಇದಕ್ಕೆ ಆಡ್ ಮಾಡ್ತಾ ಇದೀವಿ. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ಎಸ್, ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ತರ ಗ್ರೈಂಡ್ ಮಾಡ್ಕೋಬೇಕು. ಅಂದ್ರೆ ತುಂಬಾ ಫೈನ್ ಪೇಸ್ಟ್ ಆಗಬಾರ್ದು, ಸ್ವಲ್ಪ ಅಕ್ಕಿ ಪುಡಿ ಪುಡಿಯಾಗಿ ಸಿಕ್ಬೇಕು. ಅದು ಯಾಕಂತ ಹೇಳಿದ್ರೆ ಫ್ರೈ ಆದ್ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮುಲ್ಕ. ಎಸ್, ಎಣ್ಣೆ ಬಿಸಿಗಿಟ್ಟಿದ್ದೀವಿ. ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಮುಲ್ಕನ ಫ್ರೈ ಮಾಡಕ್ ಹಾಕ್ಬೇಕು. ಬೇಕಾದಷ್ಟು ಸೈಜ್ ಮಾಡಿಕೊಂಡು ಈ ತರ ಬಿಡಬೇಕು. ಈ ತರ ಬಿಡ್ತಾ ಬರಬೇಕು. ಇದನ್ನ ಬ್ರೌನ್ ಕಲರ್ ಫ್ರೈ ಆಗೋ ತನಕ ಹಿಂಗೆ ಫ್ರೈ ಮಾಡ್ತಾ ಇರಬೇಕು. ಟೋಟಲ್ ಆಗಿ ಗೋಲ್ಡನ್ ಬ್ರೌನ್ ಅಲ್ಲ, ಕಂಪ್ಲೀಟ್ ಬ್ರೌನ್ ಆಗಬೇಕು. ಎಸ್, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಆಲ್ಮೋಸ್ಟ್ ಅಲ್ಲ, ಕಂಪ್ಲೀಟ್ ಆಗಿ ಫ್ರೈ ಆಗಿದೆ, ಬ್ರೌನ್ ಆಗಿದೆ. ಇನ್ನು ಇದನ್ನ ನಾವು ತೆಗಿಬಹುದು. ಎಸ್, ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಮುಲ್ಕನ ಫ್ರೈ ಮಾಡೋಣ. ಫೈನಲಿ ನಮ್ಮ ಮುಲ್ಕ ರೆಡಿ ಆಗಿದೆ. ನೋಡಕ್ಕಂತೂ ಗುಲಾಬ್ ಜಾಮೂನ್ ತರ ಕಾಣ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಫಸ್ಟ್ಲಿ ಚೆನ್ನಾಗಿದೆ. ಒಳ್ಳೆ ಡಿಸರ್ಟ್ ಥರ ಫೀಲ್ ಆಗುತ್ತೆ. ಹಲಸಿನ ಹಣ್ಣಿನ ಫ್ಲೇವರು ನಮಗೆ ಸಿಗ್ತಾ ಇದೆ ನಾಲ್ಗೆಗೆ. ಆ್ಯಂಡ್ ಬಹುಶಃ ಗುಲಾಬ್ ಜಾಮೂನ್ ಥರ ಐಸ್ ಕ್ರೀಮ್ ಜೊತೆ ಇದನ್ನ ತಿನ್ಬೋದು, ಚೆನ್ನಾಗಿರುತ್ತೆ. ಪ್ರೊಫೆಸರ್ ಟ್ರೈ ಮಾಡಿ, ಹೇಗಿದೆ?
Icon, crispy icon. ಎಸ್ ನಮ್ಮ ಕುಕಿಂಗ್ ದ ಫ್ಯಾನ್ ಬರ್ ಇಟ್ಕೊಳ್ದೇರೆ ಅದು ಏಪಲ ವೈಟ್ ಮಲ್ತೋದಿಪ್ಪೆ ನಮ್ಮ ಡಿಶ್ಗೆ ತಿಂದೆ ಕ್ರಿಸ್ಪಿ ಉಂಡು ಔಟ್ ಸೈಡ್ ಎಡ್ಡೆ ಸೂಪರ್ ಒಂದೇ ಇಂಟ್ರೊಡಕ್ಷನ್ ಕೊಡ್ತಜ ಒಂದು ನಮ್ಮ ಪ್ರೊಫೆಸರ್ನ ಪಪ್ಪ ನಿಕ್ಕದಾದ ಅವಳು ಎನ್ನ ಮಾಮ ಎಂಜಾಯ್ ಆದುಂದುಲ ಮರ್ಮ ಏಮಲ್ತೀನಿ ಎಂಜಾಯ್ ಆತನಮ್ಮ ಎಸ್ ಇದಾಗಿತ್ತು ನಮ್ಮ ಇವತ್ತಿನ ಡಿಶ್. ಇದೇ ತರ ಇನ್ನಷ್ಟು ಚಾನಲ್ ಅಲ್ಲಿ ಟ್ರಾವೆಲ್ ಬ್ಲಾಗ್ ಆಗಲಿ ಕುಕಿಂಗ್ ಬ್ಲಾಗ್ ಆಗಲಿ ಮಾಡ್ತಾ ಇರ್ತೀವಿ. ಸೊ ಟಿಲ್ ದನ್ ಟೇಕ್ ಕೇರ್, ಬೈ ಅಂಡ್ ಸಿ ಯು.